ರಾಮದುರ್ಗ ಧಾರವಾಡ ಹೊಸ ರೈಲ್ವೆ ಮಾರ್ಗಕ್ಕಾಗಿ ಸಾರ್ವಜನಿಕರ ಸಭೆ. ಗೈಬು ಜೈನೇಖಾನ್ ಖರೆ. ಬೆಳಗಾವಿ ಜಿಲ್ಲೆ ರಾಮದುರ್ಗ ತಾಲೂಕಿನ ಎಲ್ಲ ಸಮಾಜದ ನಾಗರಿಕ ಬಂಧುಗಳಿಗೆ ನಮಸ್ಕಾರಗಳು. ಕಳೆದ 1 ವರ್ಷದಿಂದ ಲೋಕಾಪುರದಿಂದ ಧಾರವಾಡದವರೆಗೆ ರೈಲ್ವೆ ಮಾರ್ಗ ಆಗಬೇಕೆಂಬ ನಿಟ್ಟಿನಲ್ಲಿ ಹೋರಾಟ ನಡೆದಿದ್ದು ತಮಗೆಲ್ಲ ತಿಳಿದ ವಿಷಯ. ಇದಕ್ಕೆ ತಾವೆಲ್ಲರೂ ಬೆಂಬಲ ನೀಡಿ ದಿನಾಂಕ 12/11/2024ರಲ್ಲಿ ಬೃಹತ್ ಹೋರಾಟವು ನಡೆದಿದೆ. ರಾಮದುರ್ಗ ರೈಲ್ವೆ ಹೋರಾಟ ಕ್ರಿಯಾ ಸಮಿತಿಯ ಪ್ರಮುಖರು ಹೋರಾಟ ಆದ ಮೇಲೆ ಸುಮ್ಮನೆ ಕುಳಿತುಕೊಳ್ಳದೆ ಈ ಹೋರಾಟವನ್ನ ಮುಂದುವರೆಸಿದ್ದಾರೆ. ಮೇಲಿಂದ ಮೇಲೆ ಚುನಾಯಿತ ಪ್ರತಿನಿಧಿಗಳಿಗೆ, ಅಧಿಕಾರಿಗಳಿಗೆ ಭೇಟಿಯಾಗಿ ಒತ್ತಾಯ ಹಾಕಿದ್ದರ ಭಾಗವಾಗಿ ಬೆಳಗಾವಿ ಲೋಕಸಭಾ ಸದಸ್ಯರಾದ ಜಗದೀಶ್ ಶೆಟ್ಟರ್ ಅವರು ಹೋರಾಟ ಸಮಿತಿಯ ಮುಖಂಡರನ್ನು ಕರೆದುಕೊಂಡು ಹುಬ್ಬಳ್ಳಿ ನೈಋತ್ಯ ರೈಲ್ವೆ ಇಲಾಖೆಯ ಅಧಿಕಾರಿಗಳ ಜೊತೆ ಸಭೆ ನಡೆಸಿ ಅದರಲ್ಲಿ ನಮ್ಮನ್ನು ಸಹ ಪಾಲ್ಗೊಳಿಸಿ ಸಭೆ ನಡೆಸಿದ್ದರ ಭಾಗವಾಗಿ ಟ್ರಾಫಿಕ್ ಸರ್ವೆ ಮಾಡಲು ಆದೇಶ ಬಂದಿದೆ. ಇದನ್ನು ಹೇಳಲು ಖುಷಿ ಅನಿಸುತ್ತದೆ. ಆದೇಶ ಬಂದಿದೆ ಎಂದು ಸುಮ್ಮನೆ ಕುಳಿತರೆ ರೈಲ್ವೆ ಮಾರ್ಗ ಆಗುವುದಿಲ್ಲ. ಅದಕ್ಕೆ ಫೆಬ್ರವರಿಯಲ್ಲಿ ನಡೆಯುವ ಕೇಂದ್ರ ಸರ್ಕಾರದ ಬಜೆಟ್ನಲ್ಲಿ ಲೋಕಾಪುರದಿಂದ ಧಾರವಾಡದವರೆಗೆ ಆಗುವ ರೈಲು ಮಾರ್ಗಕ್ಕೆ ಅನುಮೋದನೆ ನೀಡಬೇಕು ಮತ್ತು ಅದಕ್ಕೆ ತಗಲುವ ಅನುದಾನ ಕೊಡಬೇಕೆಂದು ಒತ್ತಾಯಪಡಿಸಲು ಕೂಡಲೇ ಇನ್ನೊಂದು ಹೋರಾಟ ರೂಪಿಸಬೇಕಾಗಿದೆ. ಈ ಕುರಿತು ಚರ್ಚೆ ವಿಮರ್ಶೆ ನಡೆಸಲು ದಿನಾಂಕ 17/1/2026ರಂದು ಬೆಳಗ್ಗೆ 10 ಗಂಟೆಗೆ ಕಾರ್ಮಿಕ ಸಂಘದ ಕಚೇರಿಯಲ್ಲಿ ಸಭೆ ಕರೆಯಲಾಗಿದೆ. ಈ ಸಭೆಗೆ ತಾವೆಲ್ಲರೂ ಬಂದು ಭಾಗವಹಿಸಿ ತಮ್ಮ ಸಲಹೆ ಸೂಚನೆಗಳನ್ನ ನೀಡಿ ಮುಂದಿನ ಹೋರಾಟಕ್ಕೆ ತಯಾರಾಗಬೇಕೆಂದು ತಮ್ಮಲ್ಲಿ ರೈಲ್ವೆ ಹೋರಾಟ ಕ್ರಿಯಾ ಸಮಿತಿಯ ಎಲ್ಲ ಸದಸ್ಯರು ಕಳಕಳಿಯಿಂದ ವಿನಂತಿ ಮಾಡುತ್ತೇವೆ. ನಮಸ್ಕಾರ ಎಲ್ಲರಿಗೂ. ನಿಮಗೆಲ್ಲರಿಗೂ ತಿಳಿದಿರುವ ಹಾಗೆ ಅದರಲ್ಲಿಯೂ ರಾಮದುರ್ಗದ ಎಲ್ಲ ಸಾರ್ವಜನಿಕರಿಗೆ ತಿಳಿದಿರುವ ಹಾಗೆ ಈ ಹಿಂದೆ 2024 ನವೆಂಬರ್ 24ನೇ ತಾರೀಕಿಗೆ ನಾವು ಲೋಕಾಪುರ ಟು ಧಾರವಾಡದವರೆಗೆ ರೈಲ್ವೆ ಮಾರ್ಗ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಒಂದು ಬೃಹತ್ ಪ್ರತಿಭಟನೆಯನ್ನು ಮಾಡಿ ರಾಜ್ಯ ಮತ್ತು ಕೇಂದ್ರ ಸರ್ಕಾರಕ್ಕೆ ಒತ್ತಾಯ ಮಾಡಿದ್ದು ತಮಗೆಲ್ಲರಿಗೂ ತಿಳಿದ ವಿಷಯ. ಆ ನಂತರದಲ್ಲಿ ನಾವು ಈ ಸಂಘಟನೆಯನ್ನು ಕೈ ಬಿಟ್ಟಿಲ್ಲ. ರಾಮದುರ್ಗ ರೈಲ್ವೆ ಹೋರಾಟ ಕ್ರಿಯಾ ಸಮಿತಿ ಕೈ ಬಿಟ್ಟಿಲ್ಲ. ಇದು ಮೇಲಿನ ಮೇಲೆ ಈ ಕೆಲಸ ಚಾಲೂ ಇದೆ. ಎಲ್ಲ ಸಚಿವರಿಗೆ ಭೇಟಿ ಆಗೋದು, ಆಮೇಲೆ ಎಲ್ಲ ಚುನಾಯಿತ ಪ್ರತಿನಿಧಿಗಳಿಗೆ ಭೇಟಿ ಆಗೋದು, ಅವರಿಗೆ ಮನವಿ ಕೊಡೋದು, ಇದು ಎಲ್ಲಾನು ಚಾಲೂ ಇದೆ. ಆದರೆ ಎಲ್ಲದರಲ್ಲಿಯೂ ನಮ್ಮ ಭಾಗದ MP ಆದಂಥ ಜಗದೀಶ್ ಶೆಟ್ಟರ್ ಅವರು ಇದು ಪೂರ್ತಿಯಾಗಿ ಮನುಷ್ಯರ ಮೇಲೆ ತಗೊಂಡು ಕೆಲಸ ಮಾಡ್ತಾ ಇದ್ದಾರೆ. ನಮಗೆ ಬಹಳ ಖುಷಿಯಾಗಿದೆ. ರಾಮದುರ್ಗದ ಜನತೆಯ ಪರವಾಗಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸೋಣ ನಾವೆಲ್ಲರೂ. ಈಗ ಅವರು ಕೆಲಸ ಮಾಡುವುದರಿಂದಲೇ ಹುಬ್ಬಳ್ಳಿಯ ಪ್ರಧಾನ ವ್ಯವಸ್ಥಾಪಕರು ನೈಋತ್ಯ ರೈಲ್ವೆ ಇಲಾಖೆಯವರು ಈಗಾಗಲೇ ಒಂದು ಪತ್ರ ಕೊಟ್ಟಿದ್ದಾರೆ. ಅದು ಟ್ರಾಫಿಕ್ ಸರ್ವೆಯನ್ನ ಮಾಡಿ ಅದನ್ನ ಮುಂದೆ ನಾವು ಕಳಿಸ್ತೀವಿ ಅನ್ನುವಂಥ ನಿಟ್ಟಿನಲ್ಲಿ ಅವರು ಮಾತಾಡ್ಯಾರ ಮತ್ತು ಪತ್ರ ಕೊಟ್ಟಾರ ಅಂತೇಳಿ ನಾವು ಕುಂತ್ರೆ ಕೆಲಸ ಆಗೋದಿಲ್ಲ. ಈ ಒಂದು ಚಳವಳಿಯನ್ನ ಇನ್ನೂ ಒಂದು ಉಗ್ರ ರೂಪಕ್ಕೆ ನಾವು ಒಯ್ದೀವಿ ಅಂತಂದ್ರೆ ಈ ಕೇಂದ್ರ ಸರ್ಕಾರದವರಿಗೆ ಒಂದು ಚೇತಾವಣಿ ಕೊಟ್ಟಂಗ ಮತ್ತು ಅವ್ರ ಮೇಲೆ ಒತ್ತಾಯ ಹಾಕಿದಂಗ ಆಕತಿ. ಅದಕ್ಕೇನೈತಿ, ಈಗ ಮುಂಬರುವಂತ ಬಜೆಟ್ನಲ್ಲಿ ಈ ಏನು ಲೋಕಾಪುರ್, ಬಟ್ಕುರ್ಕಿ, ರಾಮದುರ್ಗ, ಸಿರ್ಸಂಗಿ, ಸೌದತ್ತಿ ಮತ್ತು ಧಾರವಾಡದವರೆಗೆ ಹೋಗುವಂತ ರೈಲ್ವೆ ಮಾರ್ಗಕ್ಕೆ ಏನಿಲ್ಲ, ಹೇಗೆ 2019ರಲ್ಲಿ ನೀವೆಲ್ಲನೂ ಅದನ್ನ ಅಪ್ರೂವ್ ಹೋದಾಗನು ನೀವು ಅದನ್ನ ಕೈ ಬಿಟ್ಟಿದ್ರಿ. ಈ ಸಲ ಏನೈತಿ, ಈ ಸಲ ಬಜೆಟ್ನಲ್ಲಿ ಅದನ್ನ ಅಪ್ರೂವ್ ಮಾಡಬೇಕು, ಅದಕ್ಕೆ ಅನುಮೋದನೆ ಕೊಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಒಂದು ಒತ್ತಾಯ ನಾವು ತರಬೇಕಾಗಿದೆ. ಇದರ ಅಂಗವಾಗಿ ನಾವು ಈಗಾಗಲೇ ಸೌದತ್ತಿಯಲ್ಲಿ ಸಭೆ ಮಾಡಿವಿ, ಸಿರ್ಸಂಗಿಯಲ್ಲಿ ಸಭೆ ಮಾಡಿವಿ. ಅಲ್ಲಿನೂ ಎಲ್ಲರೂ ಜನ ತಯಾರಾಗಿದ್ದಾರೆ. ಅದಕ್ಕೇನೈತಿ, ಮುಂದೆ ಇದು ಒಂದು ರಾಮದುರ್ಗ್ ಬಂದ್ ಮಾಡುವಂತ ಒಂದು ಕಾರ್ಯಕ್ರಮ, ಸೌದತ್ತಿ ಬಂದ್, ಸಿರ್ಸಂಗಿ ಬಂದ್, ಈ ಎಲ್ಲಾ ಭಾಗ ಲೋಕಾಪುರದವರೆಗೆ ಎಲ್ಲಾ ಭಾಗವನ್ನ ಬಂದ್ ಮಾಡಿ ಒಂದು ಸರ್ಕಾರಕ್ಕೆ ಎಚ್ಚರಿಕೆ ಕೊಡುವಂತ ನಿಟ್ಟಿನಲ್ಲಿ ಸರ್ಕಾರದ ಮೇಲೆ ಒತ್ತಾಯ ತರುವ ಸಲುವಾಗಿ ಒಂದು ಹೋರಾಟವನ್ನು ರೂಪಿಸಬೇಕಾಗೈತೆ. ಈ ಹೋರಾಟದ ಭಾಗವಾಗಿ ಒಂದು ಚರ್ಚೆ ವಿಮರ್ಶೆಯನ್ನು ನಡೆಸಲಿಕ್ಕೆ 17ನೇ ತಾರೀಕಿಗೆ ಕಾರ್ಮಿಕ ಸಂಘದ ಕಚೇರಿ ಲೈಬ್ರರಿ ಪಕ್ಕದಲ್ಲಿ ರಾಮದುರ್ಗ ಒಂದು ಸಭೆಯನ್ನ ಕರೆಯಲಾಗಿದೆ. ದಯವಿಟ್ಟು ನನಗೆ ಫೋನ್ ಮಾಡಿ ಹೇಳಿಲ್ಲ, ನಿಮಗೆ ಫೋನ್ ಮಾಡಿ ಹೇಳಿಲ್ಲ ಅಂತ ಅನ್ಬೇಡ್ರಿ. ಈ ವಿಷಯ ತಿಳಿದ ತಕ್ಷಣವೇ 17ನೇ ತಾರೀಕಿಗೆ ಬೆಳಿಗ್ಗೆ 10 ಲೈಬ್ರರಿ ಪಕ್ಕದಲ್ಲಿರುವಂತಹ ಕಾರ್ಮಿಕ ಸಂಘದ ಕಚೇರಿಗೆ ಬಂದು ಸಭೆಯಲ್ಲಿ ಪಾಲ್ಗೊಂಡು ನಿಮ್ಮ ಸಲಹೆ ಸೂಚನೆಗಳನ್ನ ಕೊಟ್ಟು ಲೋಕಾಪುರದಿಂದ ಧಾರವಾಡದವರೆಗೆ ಆಗುವಂತ ರೈಲ್ವೆ ಮಾರ್ಗಕ್ಕೆ ನಾವೆಲ್ಲರೂ ಕೈ ಜೋಡಿಸಿ ಈ ಹೋರಾಟವನ್ನ ಯಶಸ್ವಿ ಮಾಡಬೇಕಂತ ಹೇಳಿ ನಾನು ವಿನಂತಿ ಮಾಡ್ತೇನೆ. ನಮಸ್ಕಾರ.